ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗ್ ಏನು ಅಂದರೆ ನನ್ನ ಒಂದು ಸಣ್ಣ ಸಣ್ಣ ಮೂಮೆಂಟ್ಸ್ ಇರ್ತದಲ್ಲ, ಆ ನೆನಪಿನ ಮೂಮೆಂಟ್ಸ್ಗಳನ್ನು ಕ್ಯಾಪ್ಚರ್ ಮಾಡಿರೋದು. ಸೊ ಇಲ್ಲಿ ಈ ವಿಡಿಯೋ ಏನು ಅಂದರೆ ನ್ಯೂ ಇಯರಿಂದು, ಈ ವರ್ಷದ ನ್ಯೂ ಇಯರಿಗೆ ನಾನೊಂದು ಸಣ್ಣ ಪಾರ್ಟಿ ಅಟೆಂಡ್ ಮಾಡಿದ್ದೆ. ಅದಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿದ್ದು ಹೀಗೆ ಕಾಣ್ತಾ ಇದ್ದೆ ಅಂತ. ನೆಕ್ಸ್ಟ್ ಇದು ಉಡುಪಿಗೆ ಹೋಗಿದ್ದೆ ನಾನು ಹೋದ ವರ್ಷ ಈಶಾನಿ ಹುಟ್ಟೋ ಟೈಮಿಗೆ. ಆಗಿಂದು ಅಲ್ಲಿ ತ್ರಿಶೂಲ್ ಜೊತೆ ಸ್ವಲ್ಪ ಫೋಟೋಸ್ ಆ್ಯಂಡ್ ವಿಡಿಯೋಸ್ ತಗೊಳ್ತಾ ಇದ್ದೆ. ಇದನ್ನು ಆ್ಯಕ್ಚುಲಿ ಬ್ಲಾಗಲ್ಲಿ ಹಾಕಬೇಕು ಅಂತಿದ್ದೆ, ಬಟ್ ಇದು ಏನು ಅಂದರೆ ಸ್ನ್ಯಾಪ್ಚಾಟಲ್ಲಿ ತೊಗೊಂಡಿರೋ ವಿಡಿಯೋಸ್ ಇದೆಲ್ಲ ನನಗೆ ಮರ್ತೋಗ್ಬಿಡ್ತಿತ್ತು. ಸೊ ಅಲ್ಲೇ ಉಳ್ಕೊಂತು. ಸೊ ಅಲ್ಲಿಂದ ಬಂದ ಮೇಲೆ ಇಲ್ಲಿ ನಾನು ಹೀಗೊಂದು ರೀಲ್ಸ್ ಮಾಡಿದ್ದೆ. ಇದು ಸೌಂಡ್ ಹಾಕೋಂಗಿಲ್ಲ, ಕಾಪಿರೈಟ್ಸ್ ಬೀಳುತ್ತೆ ಅಂತಲೇ ಸೌಂಡ್ ಹಾಕಿಲ್ಲ. ಧಮಾಕ ಫಿಲ್ಮಿನ ಸಾಂಗಿಗೆ ರೀಲ್ ಮಾಡಿದ್ದಿದ್ದು. ಸೊ ನೀಟಾಗಿ ರೆಡಿ ಆಗಿದ್ದೆ ಎಲ್ಲೋ ಹೋಗಬೇಕು ಅಂತ ಹೇಳಿ. ರೆಡಿ ಆದಮೇಲೆ ಒಂದೆರಡು ರೀಲ್ ಮಾಡಲೇಬೇಕಲ್ಲ. ಒಂದೆರಡು ರೀಲ್ ಹಾಕಿದ್ದೀನಿ ನಾನು. ಆಲ್ಮೋಸ್ಟ್ ಒಂದು 4-5 ರೀಲ್ಸ್ ಹಾಕಿದ್ದೀನಿ. ಆಮೇಲೆ ಒಂದು 20 ಫೋಟೋಸ್ ಹೊಡ್ಕೊಂಡಿದ್ದೀನಿ. ಸೊ ಅದೆಲ್ಲ ಅಪ್ಲೋಡ್ ಮಾಡಾಗಿದೆ ಇನ್ಸ್ಟಾದಲ್ಲಿ, ಇದರಲ್ಲೆಲ್ಲ. ಆಮೇಲೆ ಇದೊಂದು ಸಣ್ಣ ರೀಲ್ಸ್ ಮಾಡಿದ್ದೆ. ಈ ರೀಲ್ಸ್ನ ಇಲ್ಲಿ ಹಾಕಿದೆ. ಆಮೇಲೆ ಇದು 2 ವರ್ಷದ ಹಿಂದೆ ನನ್ನ ತಂಗಿ ಉಡುಪಿಗೆ ಹೋಗೋಕ್ಕೂ ಮುಂಚೆ ಬಸ್ಸಲ್ಲಿ ಶೂಟ್ ಮಾಡಿರೋ ವಿಡಿಯೋ. ನಾವು ಚಂದ ರೆಡಿಯಾಗಿ ಹೊರಟಿದ್ವಿ. ಹಿಂದ್ಗಡೆ ಕೂತಿರೋ ನಮ್ಮ ವಿಡಿಯೋ ಪೋಸ್ಟ್ ಕೂಡ ಕೊಡ್ತಾಯಿದ್ರು. ನನ್ನ ತಂಗಿಗೆ ಹಾಯ್ ಮಾಡೆ, ಎಂತ ಮಾಡ್ತಾಯಿದ್ದಿ ಅಂತ ಹೇಳಿ ಬೈತಾ ಇದ್ದೆ. ಈ ವಿಡಿಯೋ ಅಷ್ಟೇ. ಹೋದ ವರ್ಷ ಈಶಾನಿ ಹುಟ್ಟಿದ ಟೈಮಲ್ಲಿ ಮನೇಲಿ ಒಂದು ಹೋಮ ಇಟ್ಕೊಂಡಿದ್ವಿ. ಹೋಮ ಎಲ್ಲ ಮುಗಿಸಿದ ಮೇಲೆ ನಾನು ತ್ರಿಶೂಲ್ ಫೋಟೋ ಹೊಡ್ಕೊಳ್ತಾ ಇದ್ದಿದ್ದು. ಆಮೇಲೆ ಇದು ಹೋದ ವರ್ಷದ ಲಕ್ಷ್ಮೀ ಪೂಜೆದು, ಸಣ್ಣದಾಗಿ ಲಕ್ಷ್ಮೀ ಪೂಜೆ ಮಾಡಿದ್ದೆ ಮನೆಯಲ್ಲಿ. ಸೊ ಅದರದ್ದೊಂದು ಹೇಗೆ ನಾನು ಅಲಂಕಾರ ಮಾಡಿದ್ದೆ ಅಂತ ಹೇಳಿ ಹೋದ ವರ್ಷದ್ದು 2025ರದ್ದು. ಯಪ್ಪ ಇದು ಈ ವರ್ಷದ ನೆನಪು ಅಂತ ಹೇಳಿ ಹೋದ ವರ್ಷದ್ದು ಹಾಕಿದ್ದಾಳೆ ಅಂತ ನಿಮ್ಗೆ ಅನಿಸ್ಬೋದು. ಇಲ್ಲ, ಈ ವರ್ಷ ಹೋದ ವರ್ಷ 2 ಟೈಮಿಂದು ಇದೆ. ನಾಗಲೇ ಹೇಳ್ದಂಗೆ ಎಲ್ಲ ಸ್ನ್ಯಾಪ್ಚಾಟಲ್ಲಿ ಇದ್ದಿದ್ದು. ಅದನ್ನೆಲ್ಲನೂ ಒಂದು ಸಲ ಕಂಬೈನ್ ಮಾಡಿ ನೆನಪಿಗೋಸ್ಕರ ಮತ್ತೆ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಯಾವುದು ಬ್ಲಾಗ್ಸ್ಗಳಲ್ಲಿಲ್ಲ, ಈ ಕ್ಲಿಪ್ಸ್ ಯಾವುದು ಬ್ಲಾಗ್ಗಳಲ್ಲಿಲ್ಲ. ಅದಕ್ಕೆ ಈ ಕ್ಲಿಪ್ಸನ್ನೆಲ್ಲ ಜಾಯಿಂಟ್ ಮಾಡಿ ಯಾರು ಮಾಡದೇ ಇರೋದನ್ನು ನಾನು ಸಪ್ರೇಟಾಗಿ ಮಾಡಿ ಸಾಧನೆ ಮಾಡ್ತಿದ್ದೀನಿ. ಸೊ ಇದು ಈ ವರ್ಷದ್ದು. ಅತ್ತೆ ಮತ್ತು ಅಕ್ಕ ಎಲ್ಲ ಬಂದಿದ್ರು ಮನೆಗೆ, ಅವಾಗ ಕಲೆಕ್ಟ್ ಮಾಡಿದ್ದು. ಆಮೇಲೆ ರಾಮನ್ ಪೇಂಟಿಂಗ್ ಕೂಡ ಇದೇ ವರ್ಷ ಬಿಡಿಸಿದ್ದು, ಒಂದು 4 ತಿಂಗಳ ಹಿಂದೆ ಬಿಡಿಸಿದ್ದು ನಾನು. ಅದನ್ನು ಕೂಡ ಒಂದು ಸಲ ಕಲೆಕ್ಟ್ ಮಾಡಿದೆ. ಯಾಕಿದನ್ನು ಎಲ್ಲ ಕಡೆ ಸೇರಿಸ್ತೀನಿ ಯಾಕೆಂದರೆ ಇದಕ್ಕೆ ಮಾಡ್ಕೊಂಡಿದ್ದು ವಿಡಿಯೋ ಏನಿದೆ ಅದು ಡಿಲೀಟ್ ಆಗಿಬಿಡ್ತು. ನಂಗೆ ತುಂಬಾ ಬೇಜಾರಿದೆ ಅದು ಮಾತ್ರ. ಸೊ ಅದಕ್ಕೋಸ್ಕರ ಇದ್ದಿದ್ದು ವಿಡಿಯೋನಾದ್ರು ಸೇರಿಸೋಣ ಅಂತೇಳಿ ಸೇರಿಸಿದ್ದು. ನೆಕ್ಸ್ಟ್ ಇದು ಕೂಡ ಅಷ್ಟೇ. ಅತ್ತೆ ಜೊತೆ ವಿಡಿಯೋ ಹಾಕಿದ್ನಲ್ಲ, ಅದೇ ಇದು. ಅವರು ಈ ವರ್ಷ 4 ತಿಂಗಳ ಹಿಂದೆ ಶಿರ್ಸಿಗೆ ಬಂದಾಗಿಂದಿದ್ದು. ಈಶಾನಿಗೆ ಎತ್ಕೊಂಡು ಸ್ವಲ್ಪ ವಿಡಿಯೋ ಪೋಸ್ಟ್ ಕೊಟ್ಟಿರೋದು. ಏನು ಸ್ಪೆಷಲ್ಲು ಅಂದರೆ ನಾನು 1 ವರ್ಷದ ನಂತರ ಈಶಾನಿನ ನೋಡಿರೋದು, ಅದೇ ಸ್ಪೆಷಲ್ಲು. ಈಗ ಮೊನ್ನೆ ಬರ್ತಡೇಗೆ ಹೋಗಿ ಬಂದೆ ನಾನು, ಬಟ್ ಅವರು ಫಸ್ಟ್ ಶಿರ್ಸಿಗೆ ಬಂದಿದ್ದು. ಅವ್ರು ಬಂದ ನಂತರ ನಾನು ಬರ್ತಡೇಗೆ ಹೋಗಿದ್ದೆ ಅದಕ್ಕೆ. ಸೊ ಇದು ಏನು ಅಂದರೆ ಸುಮ್ಮನೆ ರೀಲ್ಸಿಗೋಸ್ಕರ ಬ್ಲಾಗ್ಗೋಸ್ಕರನೇ ಕಲೆಕ್ಟ್ ಮಾಡಿರೋದು. ಇದರಲ್ಲಿ ಸ್ವಲ್ಪ ಏನೋ ಸಣ್ಣ ಪುಟ್ಟ ಆ್ಯಕ್ಷನ್ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಅಷ್ಟೇ. ಅವರು 4 ತಿಂಗಳ ಹಿಂದೆ ಬಂದಿದ್ದರು ಅಂದಿದ್ದೆಲ್ಲ ಅವಾಗಿಂದ. ಇದು ಕೂಡ ಅವರು ಈ ವಿಡಿಯೋದಲ್ಲಿ ಏನು ಅಂದರೆ ಅವರು ವಾಪಸ್ ಹೊರಟಿದ್ರು. ಸೊ ಶನಿಂಗ್ ತಗೊಂಡು ಮುದ್ದು ಮಾಡ್ತಾ ಇದ್ದೆ, ಸ್ವಲ್ಪ ವಿಡಿಯೋಸ್ ಆ್ಯಂಡ್ ಫೋಟೋಸ್ ಹೊಡ್ಕೊಳ್ತಾ ಇದ್ದೆ. ಇದು ಸ್ಪೀಡ್ ಇದೆ ಅಷ್ಟೇ. ಇದು ಆ್ಯಕ್ಚುಲಿ ಇಷ್ಟು ಸ್ಪೀಡ್ ಇಲ್ಲ, ನಾನು ಸ್ಪೀಡ್ ಮಾಡಿರೋದು ಇದು. ಬಿಕಾಸ್ ತುಂಬ ಸ್ಲೋ ಇಟ್ಕೊಂಡ್ರೆ ಅದು ನೋಡಲಿಕ್ಕಾಗೋದಿಲ್ಲ ಅದಕ್ಕೆ. ಸೊ ಇದು ಹೋದ ವರ್ಷದ್ದೇ, ಮೇ ಬಿ ಹೋದ ವರ್ಷದ್ದೇ ಇದು. ಬೆಂಗಳೂರಿಂದ ಇದು. ಬೆಂಗಳೂರು ಬುಕ್ ಸ್ಟಾಲಿಗೆಲ್ಲ ಹೋಗಿದ್ದೆ ನಾನು. ಬುಕ್ ಸ್ಟಾಲು, ಆಮೇಲೆ 1-2 ಕಡೆ ಹೋಗಿದ್ದೆ. ಬುಕ್ಸ್ನ ಕೂಡ ಪರ್ಚೇಸ್ ಮಾಡಿದ್ದೆ. ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಬುಕ್ಸ್ ಯಾವುದು ನಾನು ತೊಗೊಂಡಿಲ್ಲ. ಮಹಾಭಾರತದ ಬುಕ್ ತೊಗೊಂಡಿದ್ದೀನಿ ನಾನು, ಮತ್ತು 2 ಕತೆ ಪುಸ್ತಕಗಳನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಮೇ ಬಿ ಒಂದು 3-4 ವರ್ಷ ಹಿಂದಿಂದು. ಇದರಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ ಇದು ಇನ್ಸ್ಟಾಗ್ರಾಮಲ್ಲಿತ್ತು. ಇನ್ಸ್ಟಾಗ್ರಾಮಿಂದ ತೊಗೊಂಡು ಇದರಲ್ಲಿ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ. ಬ್ಲಾಗ್ಗಳಲ್ಲಿ ಇದ್ದಿದ್ದು ಕಮ್ಮಿ, ಅದಕ್ಕೋಸ್ಕರ ಇಲ್ಲಿ ಸ್ಪೆಷಲಾಗಿ ಹಾಕಿದ್ದೀನಿ. ನಾವು ಮುಂಬೈ ಹೋಗಿದ್ವಿ. ನಾನು ಫಸ್ಟ್ ಟೈಮ್ ಹೋಗಿದ್ದು ಮುಂಬೈಗೆ. ಮುಂಬೈ ಮದುವೆಯಲ್ಲಿ ನಾನು ಹೇಗೆ ಕಾಣ್ತಿದ್ದೆ ಅಂತ ಹೇಳಿ ಅದನ್ನೊಂದು ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದು ಕೂಡ ಅಷ್ಟೇ. ಒಂದು ಬ್ಲಾಗ್ ಯಾವುದಕ್ಕೋ ಕ್ಲಿಪ್ ಕಲೆಕ್ಟ್ ಮಾಡಿದ್ದು. ಇದೆಲ್ಲ ಏನು ಅಂದರೆ ಮೆಮೊರೀಸ್ ಅಷ್ಟೇ, ನನಗೆ ಮಾತ್ರ ನೆನಪಿರುತ್ತೆ. ಇದು ಬೇರೆ ಯಾರಿಗೂ ಗೊತ್ತಾಗಲ್ಲ. ಸೊ ಇದು ಒಂದು ರೀಲ್ಸ್ ಮಾಡಿದ್ದೆ. ಇದರಲ್ಲಿ ಬ್ಲಾಗ್ ಮಾಡಲಿಕ್ಕೆ ಅಂತ ರೆಡಿ ಆಗಿದ್ಮೇಲೆ ಒಂದು ರೀಲ್ಸ್ ಮಾಡಿದ್ದೆ. ಆ ರೀಲ್ಸ್ ತಗೊಂಡು ಇಲ್ಲಿ ಹಾಕಿದ್ದೀನಿ. ಏನೇನು ಮಾಡಬೇಕಾಗುತ್ತೆ ಯೂಟ್ಯೂಬರ್ ಆಗಬೇಕು ಅಂದ್ರೆ ಅಂಥೇಳಿ ಈಗ ಅರ್ಥ ಆಗ್ತಾ ಉಂಟು. ಇಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಗಾಯ್ಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಇದಕ್ಕೆ ಸ್ಪೆಷಲಿ ಅಂದರೆ ನಾನು ಟೈಮ್ ಪಾಸ್ಗೋಸ್ಕರ ಈ ವಿಡಿಯೋ ಮಾಡಿದ್ದೆ. ಅದನ್ನು ನಿಮ್ಮ ಟೈಮ್ ಪಾಸ್ಗೋಸ್ಕರ ನೀವು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ.
ಯಾರ್ಯಾರು ನೋಡಿದಾರೋ ಅವರು ಅಷ್ಟಾಗಿತ್ತು ನಾನು ಇವತ್ತಿನ ಈ ವ್ಲಾಗ್. ಮತ್ತು ಬೇರೆ ರೀತಿ ವ್ಲಾಗ್ಗಳ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ಗೈಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್.